ಓಂ ಶ್ರಿಯಃಪತ್ತೇ ನಿತ್ಯಾಗಣಿತಗುಣಮಾಣಿಕ್ಯವಿಹಿತಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಭತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸ್ವವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃಪತಿ. ಈಗ ಆಚಾರ್ಯರು ಕಣ್ಣಿಗೆ ಕಾಣ ಎಲ್ಲರಿಗೂ ಅರ್ಥ ಆಗಾಗ ಎಲ್ಲ ಅನೇಕ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ಮಾತುಗಳು. ಏನೂ ಒಪ್ಪೋದಿಲ್ಲ ಅಂತ ಹೇಳ್ತೀಯಲ್ಲ ನಾಸ್ತಿಕ, ಇದೆಲ್ಲ ಯಾಕಾಗತ್ತೆ ಯೋಚನೆ ಮಾಡು. ಏನಾಗುತ್ತೆ? ಯದುಕ್ತ ವಾಕ್ತ ಯದಿತೇಪಿ ನಿಷಿದ್ಧಂತೆ. ಜ್ಞಾನಿಗಳಿದ್ದಾರಲ್ಲ, ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರೆ ಜ್ಞಾನಿಗಳು, ಅಪ್ರೋಷ ಜ್ಞಾನಿ ಕಾಣ್ತಾರೆ. ಎಂಥ ಕಾಣು ವರಾದಯೋಪಿ ಯದ್ದತ್ತಾಹ ಸದಾ ಸತ್ಯಾಭವಂತಿ. ವರ ಕೊಟ್ಟರೆ ನಡೆದೋಗಿಬಿಡುತ್ತೆ, ಶಾಪ ಕೊಟ್ಟರೆ ಅದು ನಡೆದೋಗಿಬಿಡುತ್ತೆ. ಅಂದಮೇಲೆ ಅತೀಂದ್ರಿಯ ಶಕ್ತಿ ಇಲ್ಲ ಅಂತ ಯಾಕೆ ಹೇಳ್ತೀನಿ ನೀನೀಗ ಅಂತ ಕೇಳಿದೆ. ವರಾದಯೋಪಿ ಯದ್ದತ್ತಾಹ ಸದಾ ಸತ್ಯಾಭವಂತಿ. ಎಷ್ಟೋ ಜನ ಡಾಕ್ಟ್ರೇ ಆಶ್ಚರ್ಯಪಟ್ಟವ್ರು ಇದ್ದಾರೆ, ಇವ್ರು ಮಕ್ಕಳಾಗೋದಿಲ್ಲ ಅಂತ ಹೇಳಿಬಿಟ್ಟಿರ್ತಾರೆ. ಆಮೇಲೆ ನೋಡಿದರು ಇದು ಮಾಡಿದರು, ಪಯೋವ್ರತ ಮಾಡಿದರು, ಮಕ್ಕಳಾಯಿತು. ಹರಿವಂಶಿಗಳಿದ್ರು ಮಕ್ಕಳಾಯಿತು. ಟ್ವಿನ್ಸ್ ಎಷ್ಟೋ ಸಲ ಡಾಕ್ಟ್ರ್ ಪ್ರಕಾರ ಏನದು ಮಕ್ಕಳಾಗೋದಿಲ್ಲ. ಆಮೇಲೆ ಆಶ್ಚರ್ಯ ಒಪ್ಪಲೇಬೇಕಾದ್ರೆ ಅವ್ರಿಗೆ ನಾಸ್ತಿಕರು ಏನು ಮಾಡ್ತಾರೆ, ಏನು ಇಲ್ಲದ ಕಾರಣ ಹೋಗೋಕ್ಕೆ ಶುರು ಮಾಡ್ತಾರೆ. ಅದಾಗಲ್ಲ, ದೇವರ ಅನುಗ್ರಹ. ಅದು ಮೊದಲಲ್ಲೇ ಇಲ್ಲ ಅಂತ ಶುರುವಾಗಿದೆ, ಈಗಾಗಲೇ ಏನಿಲ್ಲ ಅಂತ ಪ್ರೂವ್ ಆಗಿರೋದ್ರಿಂದ ಈ ಬೇರೆ ಕಾರಣ ಏನೇನು ಒಪ್ಪಬೇಕಲ್ಲ. ದೈವಂಚೈವಾತ್ರ ಪಂಚಮಂ. ವೆರಿ ಸಿಂಪಲ್, ನಾವು ಯೋಚನೆ ಮಾಡೋದಿಲ್ಲ. ಅದಕ್ಕೆ ಜ್ಞಾನಿಗಳನ್ನ ಪರಮಾತ್ಮ ಯಾವಾಗ ಕಳಿಸ್ತಾರೆ ಅಂದರೆ ನಾಸ್ತಿಕರು ಎಲ್ಲ ಕಾಲಕ್ಕೆ ಇರ್ತಾರೆ. ಆ ಕಾಲಕ್ಕೊಬ್ಬರು ಏನು ಎಂಥವ್ರು ಬೇಕೀಗ? ಅವ್ರ ಭಾಷೆಯಲ್ಲಿ ಉತ್ತರ ಕೊಡೋರು ಬೇಕು, ಅವನ ಭಾಷೆಯಲ್ಲಿ ಉತ್ತರ ಕೊಡೋರು ಒಬ್ಬರು ಬೇಕು. ಜ್ಞಾನಿಗಳನ್ನ ಕೊಟ್ಬಿಟ್ಟಾಗ ಏನಾಗುತ್ತೆ? ಈಗ ರಾಯರ ಕಂಡ್ರೆ ನಕ್ಕರು ತಮಾಷೆ ಮಾಡಿದರು. ಏನಂತ? ಅವರು ಯಾರು ಸತ್ತೋರು ಬದುಕಿಸಿಲ್ಲ, ನಾಟಕ ಮಾಡಿದ್ದಾರಷ್ಟೇ ಅಂತ ಹೇಳಿದರು. ಹೇಳಿಬಿಟ್ಟು ನಾವು ಪ್ಲಾನ್ ಸಿಕ್ಕಾಕ್ಸ್ಬೇಡ ಅಂತ ಹೇಳ್ಬಿಟ್ಟು ಏನು ಮಾಡಿದರು, ಎಲ್ಲ ಹೋಗ್ತಿದ್ರು. ಮತ್ತೆ ಓ ಸ್ವಾಮಿ ದಯವಿಟ್ಟು ಬರಬೇಕು ನೀವು ಅಂತ ಕಾಲಿಡ್ಗೆ ಎಲ್ಲ ಸುಳ್ಳೆ ಕಾಲಿಡ್ಕೊಂಡ್ರು. ಅವ್ರಿಗೆ ಗೊತ್ತ ರಾಯರಿಗೆ ಗೊತ್ತಾಯ್ತು ಮೋಸ ಮಾಡಕ್ಕೆ ಬಂದಿದ್ದಾರೆ ಅಂತೇಳಿ. ನೋಡಿ, ಇನ್ನು ದೊಡ್ಡ ಜ್ಞಾನಿಗಳು ಸತ್ತೋರು ಬಸ್ಸೆ ಹೇಳಿಬಿಟ್ಟಿದ್ದಾರೆ, ನಮ್ಮನ್ನು ಭಾಳ ಸತ್ತೋಗ್ಬಿಟ್ಟಿದ್ದಾರೆ, ಅವ್ರ ಮನೆಯೊಳಗೆ ಓಡಾಡ್ತಿದ್ದಾರೆ, ದಯವಿಟ್ಟು ಅನುಗ್ರಹ ಮಾಡಬೇಕು ಅಂಥೇಳಿ ಒಬ್ಬರನ್ನ ಏನು ಮಾಡಿದ್ದಾರೆ, ಸುಮ್ಮನೆ ಮರೆಸಿದ್ದಾರೆ. ಆ್ಯಕ್ಚುಲಿ ಗೊತ್ತಾಯ್ತಾ? ಅವ್ರು ಮಾಡಿ ಏನು ಮಾಡಿ ಇವ್ರು ನೋಡಿದ್ರೆ ಆಗೆಲ್ಲ ತೋರಿಸ್ಬೇಕಾಗಿತ್ತು. ಸತ್ತೋಗ್ಬಿಟ್ಟು ಏನು ಮಾಡಿ ಹೇಳ್ತಾ ಇಲ್ಲ, ಬಂದು ಅನುಗ್ರಹ ಮಾಡಬೇಕು. ಹೌದಾ? ನೋಡಿದರು ಎಲ್ಲಿ ನೋಡಿ, ಪಾಪ ಏನು ನಿಜವಾಗ್ಲೂ ಸತ್ತೋಗಿದ್ದಾರಪ್ಪ, ಏನು ಮಾಡೋಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಆಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ನಾವು ಇನ್ನು ಬದುಕಿಸಿದ್ದೆಲ್ಲ ಬದುಕಿದ್ರು ಬದುಕಿಸಿದೆ ಅಂತ ಅವ್ರ ಪೂರ್ವಪಕ್ಷ ಬಾಯಲ್ಲಿ ಹೇಳಿಬಿಟ್ರು. ಹಾಗೇ ಹೇಳಿದ್ರು. ಅವರೇನು ಮಾಡಿ ಸಿಕ್ಕಾಕೊಟ್ರಿ ಇವರು, ಯಾರಿಗೆ ಬಡ್ಸೋದು ಆಗಲಿಲ್ವಲ್ಲ, ಅದಕ್ಕೆ ಇಲ್ಲದ ಮಾಡಿದಳು. ಹೇಳಲೇ ಹೆಚ್ಚು ನೋಡಿದ್ರು. ಅವ್ರು ನೋಡಿದ್ರು ಹೇಳ ಹೋಗೇ ಬಿಟ್ಟು ಆ ಕಡೆ. ಇಂಥ ಕಥೆಗಳು ಕೆಲವಲ್ಲ ಆ್ಯಕ್ಚುಲಿ ನಡೆಯುತ್ತೆ. ತುಂಬ ಪ್ರಸಂಗಗಳು ನಮ್ಮ ಅನುಭವಕ್ಕೆ ಬಂದಿರುತ್ತೆ. ಅದು ಯೋಚನೆ ಮಾಡಲ್ಲ ಅಷ್ಟೇ ಹೊರತು, ಯೋಚನೆ ಮಾಡಿದರೆ ನಮಗೆ ಆಶ್ಚರ್ಯನೇ ಆಶ್ಚರ್ಯ. ಅದಕ್ಕೆ ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ರಣಂತ ಗುಣ ಪರಮ. ನಮ್ಮ ಜನಕ್ಕೆ ಯೋಚನೆ ಮಾಡೋಕ್ಕೆ ಟೈಮೇ ಇಲ್ಲ. ಈಗ 24 ಎಂಗೇಜ್ ಆಗಿಬಿಡ್ತಾರಲ್ಲ, ಮನೆಗೆ ಬಿಟ್ಟು ಹಾಗೆ ತೂರಿಸಿ ಮಲ್ಕೊಂಡ್ಬಿಡ್ತಾರೆ, ಮತ್ತು ಹಾಗೆ ಎದ್ದು ಬಿಡ್ತಾರೆ. ಚಿಂತನೆ ಮಾಡೋದಕ್ಕೆ ಯಾರಿಗೂ ಟೈಮ್ ಇಲ್ಲ. ನಾನು ಯಾರು ಅಲ್ಲದವ್ರು ಏನು ಮಾಡ್ತೀರಿ, ನಮ್ಮ ಕೆಲಸ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಹಾಂ, ಅಯ್ಯೋ ಬಂದಲ್ಲ ಉದ್ದಕ್ಕೂ ಎಲ್ಲ ಅಲ್ಲ. ಪುರಾಣದ ಕಥೆ ಯಾಕೆ ಹೇಳೋದಿಲ್ಲ ಅಂದರೆ, ಪುರಾಣದ ಕಥೆ ಅಂದುಬಿಡ್ತೀರಿ. ನಿಮ್ಮ ಕದ್ರಿ ಕಾಣೋದಿದೆಯಲ್ಲ. ಈಗ ಹೋಗ್ಲಪ್ಪ, ನಿಮಗೆ ಮಂತ್ರಾಲಯದಂಥ ಊರನ್ನು ಒಬ್ಬ ಮುಸ್ಲಿಮಾನ ಅನುಭವ ಬರದ ಹೋದರೆ ಯಾಕೆ ಕೊಡ್ತಿದ್ದಾತ? ಹೋಗಿ ನಿಮ್ಗೆ ಯಾಕೆ ಕೊಡಲಿ ಅಂತ ಹೇಳ್ತಿದ್ದ. ಆ ತೊಗೊಂಡು ಚಾಯ್ಸ್ ಅವರಿಗೆ, ಸ್ವಾಮಿ ಬೇಕು ಇನ್ನೂ ದೊಡ್ಡದು ಕೇಳಿ, ಇದೆಲ್ಲ ಯಾಕೆ ಕೇಳ್ತೀರಿ ಅಂತ ಹೇಳ್ತಾರೆ. ಇದೇ ಬೇಕು ಅಂತೇಳಿದ್ರು. ನೋಡಿ, ಅವನು ಏನೋ ಮಹಿಮೆ ಇದೆ ಅಂತ ಅರ್ಥ ಆಯ್ತಾಗ ಆರಿಸ್ಕೊಂಡ್ರು. ಮತ್ತು ಹೊಸ ಕ್ಷೇತ್ರ ನಮ್ಮಲ್ಲಿ ರಾಯರಿಂದ ನಾವು ಕಲಿಬೇಕಾದ ಪಾಠ ಒಂದಿದೆ. ಎಲ್ಲ ಪ್ರಸಿದ್ಧ ಕ್ಷೇತ್ರಕ್ಕೆ ಹೋಗಿ ಪ್ರಸಿದ್ಧಿ ಪಡೀತಾರೆ. ಕ್ಷೇತ್ರದಿಂದಾಗಿ ಪ್ರಸಿದ್ಧಿ ಬಂದುಬಿಡುತ್ತೆ. ರಾಯರು ಹಾಗಲ್ಲ, ಬಂಜರು ಭೂಮಿ ಅದು. ಯಾವ ಫಸಲು ಏನೇನೂ ಮೈನಸ್ ರಾಯರು ಅಲ್ಲಿ ಇರ್ಲಿಕ್ಕಾಗಲ್ಲ, ಅಲ್ಲಿ ಓಡೋಕ್ಕೆ ಇಷ್ಟಪಡಲ್ಲ ಯಾರು ಕೂಡ. ಅದು ಅವರಿಂದ ಏನಾಯ್ತದೆ, ಈಗ ದೊಡ್ಡ ಕಲ್ಪವೃಕ್ಷ ಕಾಮಧೇನಾಗು ಅದು ಚೇಂಜ್ ಮಾಡಿದರು, ಟೋಟಲಿ ತೋರಿಸ್ಕೊಡ್ತಾರೆ. ಅಂದರೆ ಸರಿಯಾಗಿದ್ದರೆ ನೀವೀಗ ಹೋದ ಜಾಗನ ನೀವು ಏನು ಮಾಡ್ಬೋದು, ದೊಡ್ಡ ಕ್ಷೇತ್ರ ಮಾಡ್ಬೋದು. ಮಂತ್ರಸಿದ್ಧಿ ಕ್ಷೇತ್ರ ಇದ ನೋಡಿ ಕೋವಿದರು ಮಂತ್ರ ಪ್ರತಿಪಾದ್ಯ ಗೋಪಾಲ ವಿಠಲಡಿದು. ಈ ವಿಶ್ವಾಸ ನಮಗೆ ಬರಬೇಕು. ಇರೋ ಬೆನಿಫಿಟ್ ಎಂಜಾಯ್ ಮಾಡೋದಲ್ಲ, ಎರಡು ಕ್ರಿಯೇಟ್ ಮಾಡಬೇಕಲ್ಲ, ಅದು ಭಾರಿ ದೊಡ್ಡದು. ನಮ್ಮಲ್ಲಿ ಅದೆಲ್ಲ ದುರುಪಯೋಗ ಮಾಡ್ಕೊಬಿಟ್ಟು ಯಾವುದೋ ಹೆಸರಿನ ಬದುಕಲಿಕ್ಕೆ ಟ್ರೈ ಮಾಡ್ತಾರೆ. ಹಾಗೆಲ್ಲ ಬದುಕಬಾರ್ದು. ನಿಮ್ಮ ಸ್ವಂತ ಸಾಧನೆ ಮಾಡಿ ಬದುಕಿ ಅಂತ ಹೇಳಬೇಕು.
ವರಾದಯೋಪಿ ತದ್ದಾತ್ ಹೇಳ್ತಾನೆ ರಾವಣ ಹೇಳ್ತಾನೆ ಬಂದು, ಸೀತಾ ಯಾರು ಗೊತ್ತಾ ನಾನು, ನಮ್ಮಪ್ಪ ಯಾರು ಅಂತ ಅದೆಲ್ಲ ಹೇಳ್ತಾ ಹೋಗ್ತಾರೆ. ನಮ್ಮ ತಮ್ಮ ಇಂತು ನೀನು ಯಾರು ಫಸ್ಟ್ ಹೇಳಿದ್ದು, ನೀನು ಯಾರು ಈಗ ಸೀತಾ ಪ್ರಶ್ನೆ, ನೀನು ಯಾರು ಅಯೋಗ್ಯ ಅವ್ರ ಹೆಸರು ಯಾಕೆ ಬಿಡ್ತೀಯ ನೀನೀಗ ತಮಾಷೆ. ಅದರಿಂದ ಯಾರು ಅದಕ್ಕೆ ಹನುಮಂತ ಹೇಳಿದ ಯಾವುದು ಹೇಳಿಲ್ಲ, ದಾಸೋಹಂ ಕೋಸರಿ ಅಂದರೆ ಅಷ್ಟೇ, ನಾನು ರಾಮನ ದಾಸ. ನೋಡಿ ರಾವಣ ಹೇಳ್ಕೊಂಡಿದ್ದಕ್ಕೂ ಅವ್ರು ಎಷ್ಟು ಡಿಫರೆನ್ಸ್ ಇದೆ ಇಬ್ಬರಿಗೂ ಕೂಡ. ರಾವಣ ಯಾವುದರಿಂದನೋ ಪ್ರಸಿದ್ಧಿ ಬಿಡಲಿಕ್ಕೆ ಟ್ರೈ ಮಾಡ್ದ, ಹನುಮಂತ ಆಗಲ್ಲ, ನಾನು ದೇವರ ಭಕ್ತ, ಇದೊಂದೇ ಸಾಕರ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮಾತಿನಲ್ಲಿ ವ್ಯತ್ಯಾಸ ಕಾಣಿಸುತ್ತಾಗ. ಸಜ್ಜದರು ಮಾತಾಡೋ ರೀತಿಯೇ ಬೇರೆ, ದುಷ್ಟರು ಮಾತಾಡೋ ರೀತಿಯೇ ಬೇರೆ. ಅದಕ್ಕೆ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಾಹ ವರಾದಯೋಪಿ ತದ್ದತ್ತಾಹ ಸದಾ ಸತ್ಯಾ ಭವಂತಿ. ಸದಾ ಸತ್ಯ ಅಂಥೇಳಿ ಒಂದು ಸತ್ಯ ಎರಡು ಸತ್ಯ ಅಲ್ಲ, ಸದಾ ಸತ್ಯ ಭವಂತಿ. ಆದಿಶಬ್ದದಿಂದ ಶಾಪಗಳು ಕೂಡ, ವರ ಕೊಟ್ಟ ವರ ನಡೆಯುತ್ತೆ, ಶಾಪ ಕೊಟ್ಟ ಇವತ್ತು ಕೂಡ ಶಾಪ ಅನುಭವಿಸಿ ಪೂರ್ತಿ ಹಾಳಾದವರಿದ್ದಾರೆ. ತಸ್ಮಾದಿತಿ ಪೂರ್ವೇಣೈವ ಸಂಬಂಧ ತೇ ಪ್ರಸನ್ನಾ ಸಂತಹ ತವ ಇದಂ ಭದ್ರಂ ಭವಿಷ್ಯತಿ ಇತಿ. ಯಾ ಕುಪಿತಾ ಸಂತಹ ತವೇದಂ ಅಭದ್ರಂ ಭವಿಷ್ಯತಿ. ಖುಷಿಯಿಂದ ಹೇಳಿದರು ಒಳ್ಳೆಯದಾಗುತ್ತೆ ಎಂದು, ಆಗೋಯ್ತು. ಇನ್ನು ಕೋಪದಿಂದ ಹೇಳಿದರು ಒಳ್ಳೆಯದಾಗೋದಿಲ್ಲ ಅಂತ, ಅದು ಆಗೋಯ್ತು. ಇತಿ ವಾ ಯಥಾಹು ತಥೈವ ಭವತ್ ಪ್ರತ್ಯಕ್ಷ ಭವತಿ ಅಕ್ಷೇಣೋಪಲಭ್ಯತೆ. ಭವತ್ತು ಇದೆಲ್ಲ ನಿನ್ನ ಪ್ರತ್ಯಕ್ಷ ಕಾಣುತ್ತಾ ಇದು, ಭವತ್ ಪ್ರತ್ಯಕ್ಷೇಣ ನಮಗೆಲ್ಲ ನೀನೇ ನೋಡ್ಬೇಕಾರಂತ ಹೇಳ್ತಾರೆ. ಇಲ್ಲಿರೋ ನೀನೇ ನೋಡು ಅಂತ ಹೇಳೋದಿಲ್ಲ, ಮುಂದೆ ನೋಡೋದು ಎಕ್ಸೆ ತೋರಿಸ್ತಾರಲ್ಲ ಹಾಗೆ, ನೀನೇ ನೋಡು. ಭವತ್ ಪ್ರತ್ಯಕ್ಷೇಣ ಉಪಲಭ್ಯತೆ ಇತಿ ಶಾದೇತತೆ. ಪ್ರತ್ಯಕ್ಷ ಅಂತ ಯಾವುದು ಕೊಟ್ಕೊಟ್ರು ಅಂದರೆ ಪ್ರತ್ಯಕ್ಷ ಒಂದೇ ತಾನೇ ಒಪ್ಪಂದಿನೀಗ, ಪ್ರತ್ಯಕ್ಷಕ್ಕೆ ಉತ್ತರ ಬೇರೆ ಉತ್ತರ ಕೊಡಬಾರ್ದು ನೀನೀಗ. ಅವನೇನು ಮಾಡೋದು, ಉದಾಹರಣೆಗೆ ನೋಡಿ ಏನೋ ಒಂದು ಬೇರೆ ಕಾರಣ ಇರ್ಬೋದು, ಅಲ್ಲ ಏನು ಪ್ರತ್ಯಕ್ಷದಿಂದ ಒಪ್ಪಂದು ಬೇರೆ ಕಾರಣ ಇದೆ ಅಂತ ಹೇಳಬಾರ್ದು. ಹೇಳಿದ್ರೆ ಪ್ರತ್ಯಕ್ಷಕ್ಕೆ ಜಾಸ್ತಿ ಒಪ್ಪಿದಾಗಾಯಿತು. ಪ್ರತ್ಯಕ್ಷ ಬಿಟ್ಟು ಬೇರೆ ಮಾತಾಡಬಾರ್ದು. ಈಗ ಅದು ನಿನ್ನ ಪ್ರಕಾರ ಏನಾಯ್ತು, ಈಗ ಮೊದಲು ಇದ್ದಿಲ್ಲ ನೋಡಿದೆ, ಈಗ ಇರೋದು ನೋಡಿದೆ ಅಂದಮೇಲೆ ಏನರ್ಥ, ನೀನು ಕಾಣದೇ ಇದ್ದ ಒಂದು ವಸ್ತು ಇದೆ ಅಂತಾಯ್ತು. ಈಗ ಅದು ನೀವು ಒಪ್ಪದೇ ಇದ್ದೇನು ಒಪ್ಪಬೇಕಾಯ್ತು. ಈಗ ಅದು ಸಿದ್ಧಾಂತ ಆಯಿತು. ಇಲ್ಲದೆ ಹೋಗಿದ್ದರೆ ಚೇಂಜ್ ಇರಬಾರ್ದಾಗಿತ್ತು. ಇವತ್ತು ನೋಡಿ ನಾಸ್ತಿಕ ತಂದೆ ಸಾಯ್ತಾನೆ, ಅವನು ಸಂಸ್ಕಾರ ಮಾಡ್ತಾನೆ, ಗೊತ್ತಾಯ್ತಾ. ಹಾಗೆ ಬದುಕಿದಾಗ ಮಾಡಿದರೆ ದೊಡ್ಡ ಮರ್ಡರ್ ಕೇಸ್ ಆಗೋದು. ಈಗ ಯಾಕೆ ಆಗಲಿಲ್ಲಪ್ಪ, ಅದೇ ದೇಹನೇ, ಏನೂ ಚೇಂಜ್ ಆಗಿಲ್ಲ. ಮತ್ತು ಆಗ ಹಾಕಿದ್ದು ಇದು ಹಾಕಿದ್ದು ಏನು ಹೇಳಬೇಕು ಅವನೀಗ, ಅದೇ ಸಣ್ಣ ಪುಟ್ಟದಲ್ಲ, ಕಣ್ಣೆದ್ದು ಸುಟ್ಟಾಕ್ತಾರೆ, ಭೂಮಿ ಹಾಕಿಬಿಡ್ತಾರೆ, ಸಣ್ಣ ತಪ್ಪ ಅದು. ಇಲ್ಲ ಅವ್ರು ಅಲ್ಲ ಆಗಿದ್ರೆ ಬೇರೆಯವ್ರಿಗೆ ಬರ್ತಾಯ್ತಲ್ಲ, ಈಗ ಅವರಿಲ್ಲ ಈಗ ಅಂತ ಹೇಳಿದ್ರು, ಅವರಿಲ್ಲ ಈಗ. ಎಷ್ಟು ತಮಾಷೆ ಅಂದರೆ ನಮ್ಮ ಜನ ಅವರು ಒಪ್ಪೋ ದೃಷ್ಟಾಂತ ಕೊಟ್ಟರೆ ತಕ್ಷಣ ಮಾಡ್ತಾರೆ. ಅದು ಕೊಟ್ಟಿದ್ದೆ ಶಾಸ್ತ್ರ, ಉಪಯೋಗಿಸೋದಿಲ್ಲ ಜನ ಅಷ್ಟೇ. ಇದೆಲ್ಲ ಟೀಕಾರ ಎಷ್ಟು ಕ್ಲಿಯರಾಗಿ ಬರೀತಾರೆ ಆಚಾರ್ಯ. ಒಂದು ಮಾತು ಎಷ್ಟು ವಿಶೇಷ ಅರ್ಥ ಬರೆದಿದ್ದಾರೆ. ಅಥ ಮನ್ಯಸೇ ಮುಂದೆ ಅಪ್ರಾಮಾಣ್ಯಂ ತದುಕ್ತೇಶ್ಚ ವೃಥಾವಾಚಾವಿಹೀಯತೆ. ಇಲ್ಲ ನಾವು ಒಪ್ಪೋದಿಲ್ಲ, ನಾವೇ ಒಪ್ಪಬೇಕಾಗಿದ್ದಾರೆ. ನೀವು ತೋರಿಸಿದ್ದನ್ನು ಒಪ್ಪೋದಿಲ್ಲ ಅಂತ ಹೇಳೋದಾದರೆ, ನೀನು ಒಪ್ಪಿರೋ ಪ್ರತ್ಯಕ್ಷಕ್ಕೂ ವಿರೋಧ ಮಾಡೋದಾದರೆ ನಮ್ಮ ಮಾತನ್ನು ಒಪ್ಪೋದು ಏನು ರೈಟ್ ಇದೆ ನಿನಗೆ ಅಂತ ಕೇಳಬೇಕು. ಅದಕ್ಕೆ ಹೂ ಅಂತ ಹೇಳೋದಕ್ಕೂ ಇವ್ರು ಕೂತಿರ್ತಾರೆ, ಅಧ್ಯಕ್ಷರಿರ್ತಾರೆ. ಹೌದು ಅವ್ರ ಪಾಯಿಂಟ್ ಇದೆ ಅಂತ. ಲಾಯರ್ಸ್ ಅವರವರೇ ಮಾತಾಡೋಂಡಾಗ ಆರ್ಗ್ಯುಮೆಂಟ್ ಆಗೋದಿಲ್ಲ. ಯಾರು ಒಂದು ಮಾಡಬೇಕು ಅದನ್ನು. ಆ ಜಡ್ಜ್ ಬಂದು ಸುಮ್ಮನೆ ಕೂತಿರ್ತಾರೆ ಅಷ್ಟೇ. ಜಡ್ಜ್ ಬಂದ ತಕ್ಷಣ ರೆಡಿ ಆಗ್ತಾರೆ. ನಮ್ಮಲ್ಲಿ ಜಡ್ಜ್ ಇಲ್ಲದೆ ವಾಕ್ಯಾರ್ಥ ರೆಡಿ ಆದ್ರಿಂದ ಭಜಿತ ಆಗ್ಬಿಡುತ್ತೆ. ಅಪ್ರಾಮಾಣ್ಯಂ ತದುಕ್ತೇಶ್ಚ ವೃಥಾ ವಾಚಾ ಅವಸೀಯತೆ. ಸುಮ್ಮನೆ ಬರೀ ಮಾತಾಡಬೇಡಪ್ಪ, ಅದು ಒಪ್ಪೋದಿಲ್ಲ ಅಂಥೇಳಿ ಬರೀ ಮಾತಾಡೋದಕ್ಕೆ ಬೆಲೆ ಇಲ್ಲ. ಪ್ರಮಾಣ ಕೊಟ್ಟು ಹೇಳಬೇಕು. ಪ್ರಮಾಣ ಕೊಟ್ಟಿದ್ದು ನಾವು ತೋರಿಸಿದ್ದೇವೆ. ಈಗ ನಿನ್ನ ಪ್ರಮಾಣ ಸರಿ ಇಲ್ಲ, ನನ್ನ ಪ್ರಮಾಣ ಸರಿ ಇದೆ ಅಂತೇಳಿ ಉತ್ತರ ಕೊಡಿ. ಈಗ ನಹಿ ಪ್ರಯೋಜನಂ ಕಿಂಚಿತ್ ಪರಲೋಕ ನಿವಾರಣ. ನೋಡಿ ಇದು ಏನೇ ಹೇಳಿ ನೀವೆಲ್ಲ ಏನೋ ಇರಲಿ ಒಂದು ಕಡೆ, ಆ ಬಗ್ಗೆ ಬಿಟ್ಟುಬೇಡ ಸದ್ಯಕ್ಕೆ. ನೀವೆಲ್ಲ ಏಕಾದಶಿ ಅದು ತುಂಬ ಕಷ್ಟಪಡ್ತಿದ್ರಿ. ನಾವು ಹೇಳಿದೆ ಬೇರೆ ಲೋಕ ಎಲ್ಲ ಯೋಚನೆ ಮಾಡಬೇಡಿ ಅಂತೇಳಿ. ನೀವು ಖುಷಿಯಿಂದ ಊಟ ಮಾಡ್ಬೋದು ಇಲ್ಲ ನೀವೀಗ, ಅರ್ಥ ಆಯ್ತಾ. ಅದಕ್ಕೆ ಹೇಳ್ತಾನೆ ಪರೋಪಕಾರ ಮಾಡಿದ ಪುಣ್ಯ ಬಂತು ನನಗೆ ಕೇಳಿದರೆ ದಡ್ಡ. ನಹಿ ಪ್ರಯೋಜನಂ ಕಿಂಚಿತ್ ಪರಲೋಕ ನಿವಾರಣ. ಇನ್ನೊಬ್ಬರ ಜ್ಞಾನನ ಇನ್ನೊಂದು ಲೋಕನ ನಿರಾಕರಣೆ ಮಾಡಿ ಏನು ನಿನಗೇನು ಸಿಕ್ತಿ ಈಗ, ಏನು ಸಿಕ್ತಿ ನಿನಗೀಗ. ಇಲ್ಲಂತೂ ಜನ ಹಿಡ್ಕೊಂಡು ಓದಿತಾರೆ. ಮುಂದೆ ಒಳ್ಳೆಯದಾಗುತ್ತೆ ಅಂತ ಹೇಳಾಗಿಲ್ಲ. ನಿನ್ನ ಪ್ರಕಾರ ಪರಲೋಕ ಇಲ್ಲ, ಪರಲೋಕನೇ ಇಲ್ಲ, ಆದ್ದರಿಂದ ಮುಂದೆ ಕೆಟ್ಟದಾಗತ್ತೆ ಹೇಳಾಗಿಲ್ಲ. ಇಲ್ಲಿ ದುಃಖ ಆಯಿತು. ನಿನ್ನ ಮತ ನಿನಗೆ ಈಗೇ ಸುಖ ಕೊಡದೆ ಹೋದಾಗ ನಿನ್ನ ನಂಬಿದವರು ಯಾರು ಸುಖ ಪಡ್ತಾರೆ ಹಾಗಿದ್ದಾರೆ. ಇದೆಲ್ಲ ಮತ್ತು ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಬೇಕು. ಯಾವ ಮತಾಚಾರ್ಯರು ಇದ್ದಾರೆ ಅವರೇ ಭಾರಿ ಕಷ್ಟಪಟ್ಟಿದ್ದಾರೆ. ಅವ್ರ ಹಿಸ್ಟ್ರಿ ಪ್ರಕಾರ ಹೇಳ್ಕೊತಾರೆ, ಯಾರೋ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ. ಅವ್ರ ಮತಾಚಾರ್ಯರ ರೀತಿ ಕೇಳಿಬಿಟ್ರೆ ನಮಗೆ ಸದ್ಯ ಅವ್ರ ಮತ ಅವರಲ್ಲ, ಆ ಮತ ದೂರ ಹಿಡಿದು ಕ್ಷೇಮ ಅಂತ ಹೇಳ್ತಾರೆ. ತೋರಿಸ್ಬೇಕು ನೀವು ಇದನ್ನು. ಇದು ತೊಗೊಂಡೋದು ಕೂತು ಕಾರೆಲ್ಲ ಬ್ಲಾಸ್ಟ್ ಆಗಿಬಿಟ್ರೆ ಕಂಪ್ನಿ ಕ್ಲೋಸ್ ಮಾಡ್ತಾರೆ. ಅದನ್ನು 4-5 ಕಾರ್ ಕಂಟಿನ್ಯೂಸ್ ಆಗಿ ಮಧ್ಯೆ ಬ್ಲಾಸ್ಟ್ ಆಗಿಬಿಟ್ರೆ ಯಾರು ತೊಗೊಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಏನು ಇದು ಕೂತು ಸ್ವತ್ತು ಹೋಗ್ತಿದ್ದಾರೆ ಅಂತ ಹೇಳ್ತಾರೆ. ಅಂತ ಮತ್ತೆ ತೋರಿಸಿ ನೀವೀಗ. ನಮ್ಮಲ್ಲಿ ಹಾಗಾಗಿಲ್ಲ.
ನಮ್ಮಲ್ಲಿ ಎಷ್ಟೇ ಎಕ್ಸಾಂಪಲ್ಸ್ ಕೊಡ್ತೀವಿ, ಜೈತೀರ್ಥರು ಎಂತೆಂಥವ್ರು ಬಂದು ಹೋಗ್ಬಿಟ್ಟಿದ್ದಾರೆ, ತೋರಿಸಿ ಈಗ ಉತ್ತರ ಕೊಡೋದು. ರಾಯರೊಬ್ಬರು ಸಾಕು, ನೀವು ಎಲ್ಲ ಒಪ್ಕೊಂಡ್ರೆ ಇದ್ದಾರಲ್ಲಪ್ಪ, ಅದು ನೀವು ಯಾವ ರೀತಿ ತೋರಿಸಿ ನೋಡಂತೆ. ಮತ್ತು ಕೆಲವರು ಇರ್ತಾರೆ ಬರೀ ಅವರು ಎಂಥವ್ರನ್ನ ಹೆಬ್ಬೆಟ್ಟೋತ್ತವ್ರು ಮಾತ್ರ ಶಿಷ್ಯರು ಮಾಡ್ಕೊಂಡಿರ್ತಾರೆ, ಪ್ರಶ್ನೆ ಕೇಳಬಾರ್ದು ಅವರು. ರಾಯರಿಗೆ ಹಾಗಲ್ಲ, ಎಂಥ ಏನು ಹೇಳ್ತಾರೆ ಇಲ್ಲಿಗೆ, ರಾಯರು ಎಂಥ ಮಹಿಮೆ ಬರೋದು, ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ತೀರ ಪಾಮರರು ಹೋದರೂ ಗ್ರೇಟ್ ಅನ್ನಿಸ್ತಾರೆ, ಭಾರಿ ಪಂಡಿತರು ಹೋದರೂ ಗ್ರೇಟ್ ಅನ್ನಿಸ್ತಾರೆ. ಕೆಲವು ಪಂಡಿತರಲ್ಲಿ ಓಡೋಗಿ ಇರೋದೇ ಇಲ್ಲ ಅವರು, ನಾಪತ್ತೆಯಾಗಿ ಹೋಗಿಬಿಡ್ತಾರೆ. ಹಿಂದೆ ನಡೆದಿದೆ ಆ ಥರ, ಪರೀಕ್ಷೆ ಮಾಡ್ತೀವಿ ಅಂತ ಹೋದ್ರೆ ಇವರು ಎಲ್ಲ ಅಬ್ಸ್ಕಾಂಡಿಂಗೆಲ್ಲ ಕೊಡೋರು. ಇದು ನಮ್ಮವ್ರು ಹಾಗಲ್ಲ, ಎದ್ದು ಕೊಡ್ತೀವಿ ಹೇಳೋ, ಅಲ್ಲಿಗೆ ನೀವು ಬರುತ್ತೆ ನಾವೇ ಬರ್ತೀವಿ ಅಲ್ಲಿಗೆ, ಆಯಿತಾ, ನೀವು ಬರ್ಲಿಕ್ಕೆ ಹೇಳೋ ನಾವೇ ಬರ್ತೀವಿ ಅಲ್ಲಿ. ಆದರೆ ಅದು ಹಾಗೆ ಮಾಡಿದ್ದಾರೆ, ಇವಾಗ ನಾವು ಬರ್ತೀವಿ ಇದ್ದಲ್ಲೇ ಬರ್ತೀವಿ, ಬರದೇ ಹೋದರೆ. ಇದು ಧೈರ್ಯ ಅಂತ ಹಾಗಿರಬೇಕು. ಸಿದ್ಧಾಂತ ಸರಿ ಇದ್ದರೆ ಧೈರ್ಯ ಬರುತ್ತಲ್ಲ, ಧೈರ್ಯ ಬರೋದಿಲ್ಲ. ವೃಥಾವಾಚ ಮೃಥಾಹನ್ಯಾತ್. ನೋಡಿ, ನಾನು ಸುಮ್ಮನೆ ಏನು ಹೇಳಿ ನಾನು ಮಾತಾಡ್ತೀನಿ ಅಂದರೆ ಸುಮ್ಮನೆ ಮಾತಾಡ್ತೀಯಾ? ವೃಥಾವಾಚ ಮೃಥಾಹನ್ಯಾತ್ ಯದಿ ತಸ್ಯ ಕಿಮುತ್ತರ. ಸುಮ್ಮನೆ ಮಾತಾಡೋ, ಸುಮ್ಮನೆ ಒದ್ರೆ ಏನೋ ಮಾಡ್ತೀನಿ ನೀನೀಗ, ಪರಲೋಕ ಹೇಳಾಗಿಲ್ಲ, ಇಲ್ಲಿ ಹೊಚ್ಕೊಂಡು ಇದೇನು ಮಾಡ್ತೀನಿ ನೀನೀಗ, ಏನು ಸಿಕ್ತು, ನಿನ್ನೆ ಕಾಪಾಡಲಿಲ್ಲ, ನಿನ್ನನ್ನೇ ಕಾಪಾಡಲಿಲ್ಲ, ನಂಬಿದವ್ರನ್ನ ಏನು ಕಾಪಾಡುತ್ತೆ ಅಂತ ಹೇಳ್ತಾರೆ. ಅಲ್ಲಿಗೆ ನಾಳೆ ದಿವಸ ಹೊಸ ವಿಷಯ ಶುರು ಮಾಡ್ತಾರೆ. ಇದಿಷ್ಟು ಯಾವುದೀಗ ಚಾರ್ವಾಕ ಖಂಡನೆ ಮುಗಿತು ಹೆಚ್ಚು ಕಡಿಮೆ, ಮುಂದಿನ ಹೇಳ್ತಾರೆ.